ಇನ್ನು ಗ್ಯಾರಂಟಿ ಘೋಷಣೆ ಬೆನ್ನಲ್ಲೇ ಪ್ರಧಾನಿ ನರೇಂದ್ರ ಮೋದಿ ಕರ್ನಾಟಕಕ್ಕೆ ಲಗ್ಗೆ ಇಟ್ಟಿದ್ರು. ಮೈಸೂರು ಮತ್ತು ಮಂಗಳೂರಿನಲ್ಲಿ ಅಬ್ಬರದ ಮತ ಶಿಕಾರಿ ನಡೆಸಿದ್ದಾರೆ. ಈ ವೇಳೆ ರಾಜ್ಯ ಸರ್ಕಾರದ ವಿರುದ್ಧ ಆರೋಪಗಳ ಸುರಿಮಳೆಗೈದಿದ್ದಾರೆ. ಇತ್ತ ಸಿಎಂ ಸಿದ್ದರಾಮಯ್ಯ ಯಾವ ಮುಖ ಇಟ್ಕೊಂಡು ಬಂದಿದ್ದೀರಿ ಅಂತ ಗರಂ ಆಗಿದ್ದಾರೆ. ಈ ಕುರಿತ ರಿಪೋರ್ಟ್ ನೋಡೋಣ. कर्नाटका कांग्रेस पार्टी की लूट का एटीएम स्टेट बन चुका है। ಎರಡು ಮಹಾನುಭಾವರು ಈ ರಾಜ್ಯ ಆಳ್ತಾರೆ. ಆ ಪುಣ್ಯಾತ್ಮರಿಗೆ ನಮೋ ನಮೋ. ಮಾತಿನಲ್ಲೂ ಅಟ್ಯಾಕ್, ಮಾತಿನಲ್ಲೂ ರಾಜ್ಯ ಸರ್ಕಾರವೇ ಟಾರ್ಗೆಟ್. ರಾಜ್ಯದ ಅಖಾಡಕ್ಕೆ ಎಂಟ್ರಿ ಕೊಟ್ಟಿದ್ದ ಪ್ರಧಾನಿ ಮೋದಿ ಹಳೆ ಮೈಸೂರಿನಿಂದಲೇ ಮತಬೇಟೆ ಆರಂಭಿಸಿದ್ರು. ಸಿದ್ದರಾಮಯ್ಯ ತವರಿನಲ್ಲೇ ನಿಂತು ಸಿದ್ದು ಸರ್ಕಾರದ ವಿರುದ್ಧ ಗಂಭೀರ ಆರೋಪಗಳನ್ನೇ ಮಾಡಿದ್ದಾರೆ. ಅಷ್ಟಕ್ಕೂ ಮೈಸೂರಿನಲ್ಲಿ ಕೇಸರಿ ಸುನಾಮಿ ಹೇಗಿತ್ತು ಅನ್ನೋದನ್ನ ತೋರಿಸ್ತೀವಿ ನೋಡಿ. ಮೈಸೂರಿನಲ್ಲಿ ಮೋದಿ ಮತ ಶಿಕಾರಿ, ಸಿದ್ದು ತವರಿನಲ್ಲೇ ನಿಂತು ರಾಜ್ಯ ಸರ್ಕಾರದ ವಿರುದ್ಧ ಅಟ್ಯಾಕ್. ಹೊಸ ಶಕ್ತಿ ಬಂದಿದೆ. ಅಖಾಡದಲ್ಲಿ ಕೇಸರಿ ಪಡೆ ಎದ್ದು ನಿಲ್ಲುವಂತೆ ಮಾಡಿದೆ. ಮೈತ್ರಿ ನಾಯಕರು ಮತ್ತಷ್ಟು ಸೆಟೆದು ನಿಲ್ಲುವಂತಾಗಿದೆ. ಇದಕ್ಕೆ ಕಾರಣವೇ ಪ್ರಧಾನಿ ಮೋದಿ ಎಂಟ್ರಿ. ಇಂದಿನಿಂದ ರಾಜ್ಯದ ಚುನಾವಣೆ ಅಖಾಡಕ್ಕೆ ಇಳಿದ ಮೋದಿ ಮೈಸೂರಿನಿಂದ ತಮ್ಮ ಯಾತ್ರೆ ಆರಂಭಿಸಿದ್ರು. ಸಂಜೆ 5 ಗಂಟೆ ಹೊತ್ತಿಗೆ ಮೈಸೂರಿಗೆ ಆಗಮಿಸಿದ ಮೋದಿ ಮಹಾರಾಜ ಕಾಲೇಜು ಮೈದಾನದಲ್ಲಿ ಆಯೋಜಿಸಿದ್ದ ಸಮಾವೇಶದಲ್ಲಿ ಅಬ್ಬರಿಸಿದ್ರು. ಮಾತಿನಲ್ಲೂ ರಾಜ್ಯ ಸರ್ಕಾರವನ್ನೇ ಟಾರ್ಗೆಟ್ ಮಾಡಿದ್ರು. ಅದರಲ್ಲೂ ಕಿಸಾನ್ ಸನ್ಮಾನ್ ಯೋಜನೆ ಅಡಿಯಲ್ಲಿ ಬಿಜೆಪಿ ಸರ್ಕಾರ 4,000 ಹಣ ಕೊಡ್ತಾ ಇತ್ತು. ಆದ್ರೆ ಅದನ್ನ ಸಿದ್ದರಾಮಯ್ಯ ಸರ್ಕಾರ ಬಂದ್ ಮಾಡಿದೆ ಅಂತ ಗುಡುಗಿದ್ರು. ಅಷ್ಟೇ ಅಲ್ಲ, ಬೆಂಗಳೂರಿನ ನೀರಿನ ಸಮಸ್ಯೆಯನ್ನು ಪ್ರಸ್ತಾಪಿಸಿದ್ರು. देश का आईटी हब बेंगलुरु पानी के घनघोर संकट से जूझ रहा है। पानी के टैंकर की कालाबाजारी हो रही है। इन सब के बीच कांग्रेस पार्टी को चुनाव लड़वाने के लिए hundreds of crore rupees ब्लैक मनी कर्नाटका से देश भर में भेजा जा रहा है। ये कांग्रेस शासन का मॉडल है। ಈಗ ಇಬ್ಬರು ಜನ ಎರಡು ಮಹಾನುಭಾವರು ಈ ರಾಜ್ಯ ಆಳ್ತಾರೆ. ಆ ಪುಣ್ಯಾತ್ಮರಿಗೆ ನಮೋ ನಮೋ. ಇನ್ನು ರಾಜ್ಯದಲ್ಲಿನ 100 ಕೋಟಿ ಕಪ್ಪು ಹಣ ದೇಶದ ನಾನಾ ರಾಜ್ಯಕ್ಕೆ ಹೋಗಿದೆ ಅಂತ ಗಂಭೀರ ಆರೋಪ ಮಾಡಿದ್ರು. ಕಾಂಗ್ರೆಸ್ ಲೂಟಿ ಮಾಡ್ತಾ ಇದೆ ಅಂತ ಆರೋಪಿಸಿದ್ರು. कांग्रेस पार्टी को चुनाव लड़वाने के लिए hundreds of crore rupees ब्लैक मनी कर्नाटका से देश भर में भेजा जा रहा है। ये कांग्रेस शासन का मॉडल है। ಇನ್ನು ಪ್ರಧಾನಿ ಮೋದಿ ರಾಜ್ಯ ಪ್ರಚಾರಕ್ಕೆ ಸಿಎಂ ಸಿದ್ದರಾಮಯ್ಯ ಬೆಂಕಿ ಉಗುಳಿದ್ದಾರೆ. ಬಿಜೆಪಿ ನರೇಂದ್ರ ಮೋದಿ ಯಾವ ಮುಖ ಹೊತ್ಕೊಂಡು ಮೈಸೂರಿಗೆ ಬಂದಿದ್ದಾರೆ ಅಂತ ಕಿಡಿಕಾರಿದ್ದಾರೆ. ನರೇಂದ್ರ ಮೋದಿಜಿ 10 ವರ್ಷಗಳಲ್ಲಿ ಈ ಮೂಲಭೂತ ಸಮಸ್ಯೆಗಳನ್ನು ಪರಿಹಾರ ಮಾಡಲಿಕ್ಕೆ ನಿಮಗೆ ಸಾಧ್ಯ ಆಗದೆ ಹೋದರೆ ಯಾವ ಮುಖ ಹೊತ್ಕೊಂಡು ಜನರ ಹತ್ರ ಬರ್ತೀರಿ? ಯಾವ ಮುಖ ಹೊತ್ಕೊಂಡು ಜನರ ಹತ್ರ ಬರ್ತೀರಿ? ಇವರಿಗೆ ಮಾನ ಮರ್ಯಾದೆ ನಾಚಿಕೆ ಅನ್ನೋದು ಸ್ವಲ್ಪನೂ ಕೂಡ ಇಲ್ಲ ಅಂತಕ್ಕಂಥ ಮಾತುಗಳನ್ನ ಹೇಳಿದೆ ನಾನು. ಮಾನ ಮರ್ಯಾದೆ ಬಿಜೆಪಿ ಅವ್ರಿಗೆ ಇದೆಯಲ್ಲ, ಇವರು ಮನೆ ದೇವರೇ ಸುಳ್ಳು. ಮಂಗಳೂರಿನಲ್ಲಿ ಪ್ರಧಾನಿ ಮೋದಿ ಅಬ್ಬರದ ರೋಡ್ ಶೋ. ಮೈಸೂರು ಬಳಿಕ ಕರಾವಳಿಗೆ ಹಾರಿದ ಪ್ರಧಾನಿ ನರೇಂದ್ರ ಮೋದಿ ಅಬ್ಬರದ ರೋಡ್ ಶೋ ನಡೆಸಿದ್ರು. ನಾರಾಯಣಗುರು ವೃತ್ತದಲ್ಲಿ ನಾರಾಯಣಗುರು ಪ್ರತಿಮೆಗೆ ಮಾಲಾರ್ಪಣೆ ಮಾಡಿ ರೋಡ್ ಶೋ ನಡೆಸಿದ್ರು. ಬಲ್ಲಾಳ ಬಾಗ್, ಎಂಜಿ ರಸ್ತೆಯಾಗಿ ಪಿವಿಎಸ್ ಸರ್ಕಲ್ನಿಂದ ಗೋವಿಂದ ಪೈ ಸರ್ಕಲ್ ವರೆಗೆ ಮೆಗಾ ರೋಡ್ ಶೋ ಮಾಡಿದ್ರು. ಜನರತ್ತ ಕೈ ಬೀಸಿದ್ರು. ಈ ವೇಳೆ ಪುಷ್ಪ ಮಳೆಯೇ ಸುರಿಸಿದ್ರು.
ಕರ್ನಾಟಕದಲ್ಲಿ 28ಕ್ಕೆ 28 ಕ್ಷೇತ್ರ ಗೆಲ್ಲೋದಕ್ಕೆ ರಣತಂತ್ರ ರೂಪಿಸಿರುವ ಮೋದಿ ಹಳೆ ಮೈಸೂರು ಮತ್ತು ಕರಾವಳಿ ಭಾಗವನ್ನ ಕಬ್ಜಾ ಮಾಡೋದಕ್ಕೆ ಬೃಹತ್ ರ್ಯಾಲಿ ನಡೆಸಿದ್ರು. ಕೇಸರಿ ಕಲಿಗಳಿಗೆ ಬೂಸ್ಟ್ ಕೊಟ್ಟು ಹೋದ್ರು. ಮೈಸೂರಿನಿಂದ ದಿಲೀಪ್ ಜೊತೆ ಪೃಥ್ವಿರಾಜ್, TV9 ಮಂಗಳೂರು.